ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ ಬೇಬಿ, ಬರೋದಕ್ಕಾಗಲಿಲ್ಲ. ಮನೇಲಿ ಕಸ ತುಂಬಿದೆ. ಆ ಕಸನ ಹೇಗಾದರೂ ಮಾಡಿ ಹೊರಗಾಕಬೇಕು. ಇವಾಗ ನನಗೆ ಅದೇ ದೊಡ್ಡ ಕೆಲಸ ಆಗೋಗಿದೆ. ವಾಟ್ ಈಸ್ ದಿಸ್ ಮ್ಯಾಡಿ? ನೀನು ಹೇಳ್ತಿರೋದು ನಿನ್ನ ಹೆಂಡತಿ ಬಗ್ಗೆ ತಾನೆ? ಹ್ಞೂ ಡಾರ್ಲಿಂಗ್, ನನ್ನ ಲೈಫಲ್ಲಿ ಕಸ ಅಂತ ಆಗಿರೋದು ಅವಳೇ. ಅವಳಿಂದ ನನಗೆ ಸುಖನೇ ಸಿಗ್ತಾಯಿಲ್ಲ. ಈ ಹಳ್ಳಿ ಗುಗ್ಗು ಜೊತೆ ಅದು ಹೇಗೆ ಸುಖ ಸಿಗುತ್ತೆ ಡಾರ್ಲಿಂಗ್? ನನಗೆ ಸುಖ ಕೊಡೋದಕ್ಕೆ ನೀನೇ ಬೇಕು. ಅದಕ್ಕೆ ತಾನೇ ಬಾ ಅಂತ ಹೇಳ್ತಾ ಇರೋದು. ನಂಗಂತೂ ಆ ಕೆಲಸದಳು ನಿನ್ನ ಹೆಂಡತಿ ಅಂತ ಹೇಳ್ತಿರೋದು ನೆನೆಸ್ಕೊಂಡ್ರೇ ವಾಕರ್ಕೆ ಬರ್ತಾ ಇದೆ. ಆ ಹಳ್ಳಿ ಗುಗ್ಗುಣ ನೀನು ಹೇಗಾದರೂ ಮದುವೆ ಆದೆ. ಈಗೇನು ನಾನು ನಿಂಗೆ ಬೇಕೋ ಬೇಡವೋ ನಿಂಗೋಸ್ಕರ ಕಾಯ್ತಾ ಇದ್ದೀನಿ. ಯು ನೋ ವಾಟ್, ನಾನೀಗ ಸ್ವಿಮ್ಮಿಂಗ್ ಪೂಲಲ್ಲಿದ್ದೀನಿ. ನೀನು ಬಂದರೆ ಕೂಲಾಗಿ ಹಾಟಾಗಿ ಎಲ್ಲ ನಡೆಯುತ್ತೆ. ವಾವ್, ಸೂಪರ್ ಡಾರ್ಲಿಂಗ್. ಸರಿ, ನಾನು ಬರ್ತೀನಿ. ಅದು ಈ ಹಳ್ಳಿ ಗುಗ್ಗುನ ಮುಟ್ಬಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡು. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಬರ್ತೀನಿ. ಆಮೇಲೆ ಫುಲ್ ಹಬ್ಬ ಮಾಡೋಣ. ನಿಮ್ಮ ದಮ್ಮಯ್ಯ ಆಗ್ತೀನಿ, ಹಿಂಗೆಲ್ಲ ಮಾಡಬೇಡಿ. ನಿಮ್ಮ ಕೈಯಾರೆ ನನಗೆ ತಾಳೆ ಕಟ್ಟಿವ್ರಿ. ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡಬೇಕು, ಜೊತೆಗೆ ಜೀವನ ಕಟ್ಕೋಬೇಕು. ಸುಳ್ಳು ಹೇಳಿನೋ ನಾಟಕ ಮಾಡಿನೋ ನೀವು ಇಂಥ ಮಾತುಗಳೆಲ್ಲ ನಂಗೆ ಹೇಳಿದ್ರಿ. ನಾನು ಅದನ್ನ ನಂಬಿದ್ದೀನಿ. ಈಗ ಯಾಕೆ ನನ್ನ ದೂರ ಮಾಡ್ತೀವ್ರಿ? ಯಾಕಂದರೆ ನಿನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ. ನಿನ್ನನ್ನು ಅನುಭವಿಸ್ಬೇಕಿತ್ತು, ಅನುಭವಿಸ್ದೆ. ಏನು ಮಾಡಿ, ನನಗೆ ಗ್ರಾಚಾರ ಸರಿ ಇರಲಿಲ್ಲ. ನಿನ್ನ ಕುತ್ತಿಗೆ ತಾಳಿ ಕಟ್ಟಿದೆ. ಇವಾಗ ನೋಡು, ಕಷ್ಟ ಅನುಭವಿಸ್ತಾ ಇದ್ದೀನಿ. ನನಗೆ ಈಗಲೂ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ನಿನ್ನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ. ನನಗೆ ಸುಖ ಬೇಕು. ಆ ಸುಖನ ಇನ್ನೊಬ್ಳು ಕೊಡ್ತೀನಿ ಅಂತ ಕರಿತಾ ಇದ್ದಾಳೆ. ಹೋಗ್ತೀನಿ ಬಿಡು. ನೀನು ಯಾಕೆ ಹುಟ್ಟ ಹೊರ್ಕೊಂತ ಇದೆಯಾ? ಅರ್ಥ ಆಯ್ತು ಬಿಡು. ಬೇರೆ ಸಿಟಿ ಹುಡುಗರ ಜೊತೆ ನೀನು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಎಂತ ಅಸಹ್ಯದ ಮಾತು ಮಾತಾಡ್ತೀವ್ರಿ. ನನ್ನ ಕನ್ಸು ಮನ್ಸಲ್ಲೂ ನಾನು ಆ ರೀತಿ ಯೋಚನೆ ಮಾಡೋಳು. ಮುಚ್ಚೆ ಬಾಯಿ ಸಾಕು. ಈ ರೀತಿ ದೊಡ್ಡ ದೊಡ್ಡದಾಗಿ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಕೊಡೋದಕ್ಕೆ ಬರಬೇಡ. ಕನ್ಸು ಮನ್ಸಲ್ಲಿ ಹಾಗೆ ಹೀಗೆ ಅಂತಲ್ಲ. ನಿನಗೂ ಆಸೆ ಇದೆ, ನಂಗೆ ಗೊತ್ತು. ನಿನಗೆ ಆಸೆ ಇರೋದಕ್ಕೆ ತಾನೆ ನಾನು ಮೈ ಮುಟ್ತಿದ್ದಂಗೆನೆ ನಿನ್ನ ಕರ್ಗೋಗಿದ್ದು. ನನ್ನ ಪಕ್ಕ ಬಂದು ಮಲ್ಕೊಂಡಿದ್ದು. ಅಯ್ಯೋ ತ್ಯಾವ್ರೆ, ನನ್ನ ಪಿರುತಿಗೆ ಯಾಕೆ ಇಷ್ಟೊಂದು ಅವಮಾನ ಮಾಡ್ತೀವ್ರಿ? ನಾನ್ ನಿಮ್ನ ನಂಬಿದ್ದು ನೀವು ನನಗೆ ಬಾಯ್ ಕೊಡ್ತೀರಾ, ನನ್ನನ್ನ ಪಿರುತಿ ಮಾಡ್ತೀರಾ ಅಂತ. ಅಷ್ಟ್ ಬಿಟ್ರೆ ಬೇರೆ ಇನ್ಯಾವ ಕಾರಣನೂ ಇಲ್ಲ. ನಿಮ್ ನಮ್ಮಯ್ಯ ಅಂತೀನಿ, ಹಿಂಗೆಲ್ಲ ಮಾತಾಡ್ಬೇಡಿ. ಗೊತ್ತು ಕಣೆ, ನಂಗೆ ಗೊತ್ತು ಬಿಡು. ನೀನು ಉಪ್ಪು ಖಾರ ತಿಂತೀಯಾ, ನಿನಗೂ ಆ ರೀತಿ ಆಸೆಗಳೆಲ್ಲ ಇರುತ್ತೆ. ಯೋಚನೆ ಮಾಡಬೇಡ. ನಿಂಗೆ ಆ ಥರ ಏನಾದರೂ ಅನಿಸಿದ್ರೆ ನನಗೆ ಹೇಳು, ಅದಕ್ಕೂ ನಾನು ವ್ಯವಸ್ಥೆ ಮಾಡ್ತೀನಿ. ಇವಾಗ ದಾರಿ ಬಿಡು, ನಾನು ಹೋಗಬೇಕು. ಏನ್ ಮಾಡ್ಲಿ ನಾನು? Yes, Mr. Robert, you're absolutely right. We can provide you all the services. You just have to support us. ಕಾಂತಮ್ಮತ್ತೆ, ಎಂತ ಕೆಲಸ ಮಾಡ್ತಿದ್ದೀರಾ ಕಾಂತಮ್ಮತ್ತೆ? ಮೇಡಮ್ ಫಾರಿನ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದಾರೆ. ಫಾರಿನ್ ಕ್ಲೈಂಟ್ಸು ಕರ್ನಾಟಕದಲ್ಲಿ ನಡೆಯೋ ಎಷ್ಟೊಂದು ಪ್ರಾಜೆಕ್ಟ್ಗೆ ಕೋಟಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಬಂದು. ಹೌದು ಕಾಂತಮ್ಮಮ್ಮಿ, ನಾನು ನಿಮಗೆ ಹೇಳ್ದೆ ತಾನೆ ರೂಮ್ ಒಳಗಡೆ ಹೋಗ್ಬೇಡಿ ಅಂತ. ಇವಾಗ ನೀವ್ ಎಂತ ಕೆಲಸ ಮಾಡ್ಬಿಟ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಎಷ್ಟು ನಷ್ಟ ಆಯ್ತು.
ನಾನು ರೂಮ್ ಒಳಗೆ ಬಂದಿದ್ದಕ್ಕೆ ರಾಜ್ಯಕ್ಕೆ ಕೋಟಿ ಕೋಟಿನ ಎಷ್ಟಾಯ್ತಾ? ಇನ್ನೇನ್ ಮತ್ತೆ, ಶ್ರಾವಣಿಯಮ್ಮ ಅಂದ್ರೆ ಯಾರು? ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಆಗಿರೋರ್ ಮಗಳು. ಅವ್ರು ಏನಾರ ಮಾಡಿದ್ರೆ ಸರಿಯಾಗಿ ಇರುತ್ತೆ. ಅವ್ರು ಏನಾರ ಹೇಳಿದ್ರೆ ನಾವು ಪಾಲಿಸ್ಬೇಕು ಅಷ್ಟೇ. ಹೌದು, ಮತ್ತೆ ಅವ್ರೇನೋ ಇಂಪಾರ್ಟೆಂಟ್ ಮಾತಾಡ್ತಿದ್ರೆ ನೀವ್ಯಾಕೆ ಒಳಗಡೆ ಬಂದ್ರಿ? ಇಲ್ಲಿ ನಿಮ್ಗೇನ್ ಕೆಲಸ? ಹೌದು ಕಾಂತಮ್ಮ ಅವರೇ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಗೇನ್ ಕೆಲಸ ಇಲ್ಲಿ? ಅದು ಅದು ನೀವಿಬ್ರು ನಾನು ಕಾಂತಮ್ಮ, ಮಕ್ಳ ಮುಂದೆ ಏನೇನೋ ಮಾತಾಡಿ ಮರ್ಯಾದೆ ಕಳ್ಕೊಬೇಡಿ. ಒಂದ್ ನಿಮಿಷನೂ ಅವ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ವಲ್ಲ ನೀವು. ಸದ್ಯ ನನ್ನ ಮಗಳು ಧನು ಅಳಿಯಂದ್ರು ಇಲ್ಲಿಲ್ಲ. ಇಲ್ಲ ಅಂದಿದ್ರೆ ಅವ್ರ ಮಧ್ಯೆನೂ ಹುಳಿ ಹಿಂಡ್ ಬಿಡ್ತಿದ್ರಿ. ಬನ್ನಿ ನೀವು, ಬಾಯಿ ಮಾತು ಹೇಳಿದ್ರೆ ಕೇಳ್ತೀರಾ ನೀವು? ಬರ್ತೀನಿ, ನಾನು ಅದನ್ನು ಸಿನಿಮಾ ನೋಡ್ತೀನಿ. ನಾನು ಸಿನಿಮಾ ತೋರಿಸ್ತೀನಿ. ಅಕ್ಕ, ಬಾವಿರು ಅಕ್ಕ, ನಿನ್ನ ಮುಖ ನೋಡಿದ್ರೆ ತುಂಬ ಯೋಚನೆಯಲ್ಲಿ ಇದ್ದಾಗಿದೆ. ಯಾಕಕ್ಕ ರೂಮ್ ಬಿಟ್ಟು ಆಚೆಗೆ ಬರ್ತಾ ಇಲ್ಲ? ಏನಾದರೂ ಟೆನ್ಷನಾ? ಇಲ್ಲ ವೀರು, ನನಗೇನು ಟೆನ್ಷನ್ ಇಲ್ಲ. ಇಷ್ಟಕ್ಕೂ ನಾನು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅಕ್ಕನ ಮಾತು ಕೇಳೋವಂಥ ಚಿನ್ನದಂಥ ತಮ್ಮ, ಅರಮನೆ ಅಂತ ಈ ಮನೆ ಸಾಲದಕ್ಕೆ ಎಜುಕೇಷನ್ ಮಿನಿಸ್ಟರ್ ಅಕ್ಕ ಅನ್ನೋ ಹೆಗ್ಗಳಿಕೆ. ಈಗ ಮದನ್ಗೂ ಸಾವಿತ್ರಿಗೂ ಮದುವೆ ಆಯಿತು. ಕಣ್ಮುಂದೆ ಮಗ ಸೊಸೆ ಓಡಾಡ್ಕೊಂಡಿದ್ದಾರೆ. ಇದಕ್ಕಿಂತ ನನಗಿನ್ನೇನು ಬೇಕು ವೀರು? ನನಗೂ ಅಷ್ಟೇ ಅಕ್ಕ. ಮಗಳು ಅಳಿಯ ಕಣ್ಮುಂದೆ ಓಡಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಅವ್ರ ಮಾತುಗಳನ್ನು ಕೇಳ್ತಾ ಕೇಳ್ತಾ ನಾನು ಚಿಕ್ಕ ಹುಡುಗ ಆಗೋದ್ನೇನೋ ಅನ್ನೋ ಭಾವನೆ. ವೀರು, ಹಾಗಾದ್ರೆ ನೀನು ಸುಬ್ಬುನ ಅಳಿಯ ಅಂತ ಮನ್ಸಾರೆ ಒಪ್ಕೊಂಬಿಟ್ಯಾ? ಡೌಟೇ ಬೇಡಕ್ಕ, ಸುಬ್ಬುಗಿಂತ ಒಳ್ಳೆ ಅಳಿಯ ನನಗೆಲ್ಲಿ ಸಿಗ್ತಾನೆ? ಸುಬ್ಬು ನಿನ್ನ ಅಳಿಯ ಓಕೆ, ಆದ್ರೆ ಶ್ರಾವಣಿನ ನಿನ್ ಮಗಳು ಅಂತ ಒಪ್ಕೊಂಬಿಟ್ಯಾ? ಹೇಳು ವೀರು, ಶ್ರಾವಣಿನ ನೀನು ನಿನ್ನ ಮಗಳು ಅಂತ ಒಪ್ಕೊಂಬಿಟ್ಯಾ? ಶ್ರಾವಣಿ ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂತ ಗೊತ್ತಿದ್ರು ನೀನು ಅವಳನ್ನ ಮಗಳು ಅಂತ ಒಪ್ಕೋತಿದ್ಯಾ? ನಿನಗೇನ್ ಇದ್ರ ಬಗ್ಗೆ ಅಸಹ್ಯ ಅಂತ ಅನ್ನಿಸ್ತಾ ಇಲ್ವಾ ವೀರು? ಆ ಪೃಥ್ವಿ ಮತ್ತೆ ನಂದಿನಿ ನಿನಗ್ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ?